ಆ ಖಜಾನೆಯನ್ನು ನಾಗರ ಹಾವುಗಳು ಕಾಯುತ್ತಿವೆಯಂತೆ ಎಂಬ ಮಾತನ್ನು ನೀವು ಹಲವಾರು ಬಾರಿ ಕೇಳಿರುತ್ತೀರಿ. ಯಾವುದಾದರೂ ಖಜಾನೆಯ ವಿಷಯ ಬಂದಾಗ ಆ ಖಜಾನೆಯನ್ನು ಹಾವುಗಳು ಕಾವಲು ಕಾಯುತ್ತಿವೆಯಂತೆ, ಅದನ್ನು ಪಡೆಯಲು ಇದುವರೆಗೂ ಯಾರಿಂದಲೂ ಸಾಧ್ಯವಾಗಲಿಲ್ಲವಂತೆ ಎಂಬ ಮಾತುಗಳು ಕೇಳಿಬರುತ್ತವೆ. ಒಮ್ಮೆ ಯೋಚಿಸಿ ನೋಡಿದಾಗ ಈ ಹಾವುಗಳೇ ಯಾಕೆ ಖಜಾನೆಯೊಂದಿಗೆ ಬೆಸೆದುಕೊಂಡಿರುತ್ತವೆ ಎಂಬ ಪ್ರಶ್ನೆ ನಮ್ಮಲ್ಲೂ ಮೂಡುತ್ತದೆ. ಹಾವುಗಳು ಖಜಾನೆಯ ನಿಜವಾದ ಕಾವಲುಗಾರರೇ ಅಥವಾ ಖಜಾನೆ ಇರುವೆಡೆಯಲ್ಲೆಲ್ಲ ಹಾವುಗಳು ಸಂಚರಿಸಿಕೊಂಡಿರುತ್ತವೆ ಎಂಬ ಅನುಮಾನಗಳು ನಮಗೆ ಮೂಡುತ್ತವೆ. ಈ ಹಾವುಗಳನ್ನು ಕಂಡವರು ಹೆದರಿ ಮುಂದೆ ಹೋಗಲಾರದೆ ಆ ಹಾವುಗಳು ಖಜಾನೆಗಳನ್ನು ಕಾಯುತ್ತಿವೆ ಎಂದಿರಬಹುದೇ? ಬಹುಶಃ ಹಾವುಗಳಿಗೂ ಖಜಾನೆಗಳಿಗೂ ಯಾವುದೇ ಸಂಬಂಧ ಇರಲಿಕ್ಕಿಲ್ಲ. ಹಾವುಗಳು ಯಾವಾಗಲೂ ಜನಸಂಚಾರವಿರದ ಜಾಗಗಳಲ್ಲಿ, ಬಿಲಗಳಲ್ಲಿ, ಗುಹೆಗಳಲ್ಲಿ ಓಡಾಡಿಕೊಂಡಿರುತ್ತವೆ. ಖಜಾನೆಗಳಂತೂ ಯಾರಿಗೂ ಸಿಗದೇ ಇರುವ, ಯಾರೂ ಸುಲಭದಲ್ಲಿ ಹೋಗಲು ಸಾಧ್ಯವಾಗದೇ ಇರುವ ಜಾಗಗಳಲ್ಲಿ ಇಡಲಾಗುತ್ತದೆ. ಹಾಗಾದರೆ ಹಾವುಗಳಿಗೂ ಖಜಾನೆಗೂ ಸಂಬಂಧ ಇಲ್ಲವೆಂದೇ ಹೇಳಬಹುದು. ಆದರೆ ನಮ್ಮ ನಂಬಿಕೆಗಳಲ್ಲಿ ಮಾತ್ರ ಸದಾ ಹಾವುಗಳು ಖಜಾನೆಯನ್ನು ಕಾಯುತ್ತಿವೆ ಎಂದೇ ಬರುತ್ತದೆ. ನಾವಿಂದು ನಿಮಗೆ ಹೇಳ ಹೊರಟಿರುವುದು ಅಂತಹುದೇ ಒಂದು ಖಜಾನೆಯ ಕುರಿತು. ಒಂದು ಬೆಟ್ಟದ ಮೇಲಿರುವ ಕೋಟೆಯಲ್ಲಿ ಆ ರಾಜ ಖಜಾನೆಯನ್ನು ಬಚ್ಚಿಟ್ಟಿದ್ದಾನಂತೆ. ಅವುಗಳಿಗೆ ಸರ್ಪಗಳು ಕಾವಲು ಕಾಯುತ್ತಿವೆಯಂತೆ ಎಂಬ ದಂತಕಥೆಗಳು ಇಲ್ಲಿ ಕೇಳಿಬರುತ್ತವೆ. ಈ ಕತೆ ಎಷ್ಟು ನಿಜವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಈ ಖಜಾನೆಯನ್ನು ಹುಡುಕಲು ಹೋದವರಿಗೆ ಯಾರಿಗೂ ಖಜಾನೆ ಸಿಕ್ಕಿಲ್ಲ. ಅವರಿಗೆ ಅಲ್ಲಿ ಬರೀ ಹಾವುಗಳೇ ಎದುರಾಗಿದ್ದುವಂತೆ. ಅಷ್ಟಕ್ಕೂ ಆ ರಾಜ ಆ ಖಜಾನೆಯನ್ನು ಎಲ್ಲಿ ಬಚ್ಚಿಟ್ಟಿದ್ದಾನೆ ಎಂಬ ಸ್ಪಷ್ಟತೆ ಯಾರಿಗೂ ಇಲ್ಲ. ಇಲ್ಲಿ ಮಾತ್ರ ಆ ರಾಜ ಕೋಟಿ ಕೋಟಿ ಮೌಲ್ಯದ ಖಜಾನೆಯನ್ನು ಇಟ್ಟಿದ್ದಾನೆ ಎಂದು ಹೇಳಲಾಗುತ್ತದೆ. ಒಂದು ಕಾಲದಲ್ಲಿ ಸಿರಿವಂತಿಕೆ ವೈಭವವನ್ನು ಕಂಡಿದ್ದ ಆ ಕೋಟೆ ಇರುವುದು ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯಲ್ಲಿ. ಇದರ ಸುತ್ತಲೂ ಈಗ ಗಿಡಗಂಟಿಗಳು ಬೆಳೆದಿವೆ. ಈ ಕಾಂಗ್ರಾ ಕೋಟೆಯಲ್ಲಿಯೇ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಖಜಾನೆಯನ್ನು ಬಚ್ಚಿಡಲಾಗಿದೆಯಂತೆ. ಇದನ್ನು ಬಚ್ಚಿಟ್ಟವನು ಖುದ್ದು ರಾಜನೇ ಆಗಿದ್ದ. ಆತನೇ ರಾಜ ಸಂಸಾರ್ ಚಾಂದ್. ನಾವು ಇತಿಹಾಸವನ್ನು ತೆಗೆದು ನೋಡಿದಾಗ ಈ ಸಂಸಾರ್ ಚಾಂದ್ 1765ರಿಂದ 1823 ತನಕ ಆಳಿದ್ದಾಗಿ ತಿಳಿದು ಬರುತ್ತದೆ. ಈತ ಕಟೋಚ್ ವಂಶದ ರಾಜನಾಗಿದ್ದ. ಇವನಿಗಿಂತ ಮೊದಲು ಬಂದ ರಾಜ ಅಭಯ್ ಚಾಂದ್ ಈ ಕೋಟೆಯನ್ನು ನಿರ್ಮಿಸಿದ್ದನಂತೆ. ನಗರದಿಂದ ತುಂಬ ದೂರ ಬೆಟ್ಟದ ಮೇಲೆ ಈ ಕೋಟೆಯನ್ನು 1758ರಲ್ಲಿ ನಿರ್ಮಾಣ ಮಾಡಲಾಗಿದೆ. ರಾಜ ಸಂಸಾರ್ ಚಾಂದ್ ತುಂಬ ಶ್ರೀಮಂತನಾಗಿದ್ದ. ಕಲೆ ಸಾಹಿತ್ಯಕ್ಕೆ ಆತ ಅಪಾರ ಪ್ರೋತ್ಸಾಹ ನೀಡುತ್ತಿದ್ದ. ಈತನ ಕಾಲದಲ್ಲಿ ಕಾಂಗ್ರಾ ವರ್ಣಚಿತ್ರಗಳಿಗೆ ಅಪಾರ ಖ್ಯಾತಿ ಇತ್ತು. ಈತನ ಬಳಿ ಅಪಾರ ಸಂಪತ್ತು ಮೊದಲೇ ಇತ್ತು. ಆತ ತನ್ನ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡುತ್ತಾನೆ. ತನ್ನ ಸಾಮ್ರಾಜ್ಯ ವಿಸ್ತರಣೆಯ ಯುದ್ಧದಲ್ಲಿ ಗಳಿಸಿದ್ದ ಸಂಪತ್ತನ್ನು ರಾಜ ತನ್ನ ಸಂಪತ್ತಿಗೆ ಸೇರಿಸಿಕೊಂಡಿದ್ದ. ಈ ರಾಜ ಸಂಸಾರ್ ಚಾಂದ್ ತನ್ನೆಲ್ಲ ಸಂಪತ್ತುಗಳನ್ನು ರಹಸ್ಯ ಕೋಣೆಯೊಂದರಲ್ಲಿ ಸಂಗ್ರಹಿಸಿಟ್ಟಿದ್ದಾನೆ ಎಂದು ಹೇಳಲಾಗುತ್ತದೆ. ಈ ರಾಜನ ಖಜಾನೆಯನ್ನು ರಕ್ಷಿಸುವ ಉದ್ದೇಶದಿಂದಲೇ ಈ ಕೋಟೆಯನ್ನು ನಿರ್ಮಿಸಲಾಗಿತ್ತು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಹಾಗಾದರೆ ಕೋಟೆಯಲ್ಲಿ ಖಜಾನೆ ಎಲ್ಲಿರಬಹುದು? 260 ವರ್ಷಗಳ ಹಿಂದೆ ನಿರ್ಮಾಣವಾದ ಈ ಕೋಟೆಯೊಳಗೆ ಸುಮಾರು 5 ಕಿಲೋಮೀಟರ್ ದೂರದವರೆಗೆ ಸುರಂಗ ಮಾರ್ಗ ಇದೆಯಂತೆ. ಈ ಸುರಂಗ ನೇರವಾಗಿ ಸೇರುತ್ತಿದ್ದುದು ಖಜಾನೆ ಇರುವ ರಹಸ್ಯ ಕೋಣೆಗಳಿಗೆ. ಈ ಖಜಾನೆಗಳ ರಹಸ್ಯ ಗೊತ್ತಿದ್ದುದು ಸಂಸಾರ್ ಚಾಂದ್ಗೆ ಮಾತ್ರ ಆಗಿತ್ತು. ಅಲ್ಲದೆ ಆತ ತನ್ನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಈ ಖಜಾನೆ ಸಿಗಬಾರದು ಎಂದು ಶಪಿಸಿದ್ದನಂತೆ. ಹಾಗಾಗಿಯೇ ಈ ಖಜಾನೆ ಇಂದಿಗೂ ಯಾರ ಕೈಗೂ ಸಿಕ್ಕಿಲ್ಲ ಎಂದು ಇಲ್ಲಿನ ಜನ ಮಾತನಾಡಿಕೊಳ್ಳುತ್ತಾರೆ. ಈಗ ನೋಡ ಹೋದರೆ ಈ ಕೋಟೆಯಲ್ಲಿ ಸುರಂಗ ಮಾರ್ಗದ್ದು ಎನ್ನಲಾದ ದಾರಿಯೊಂದಿದೆ. ಆದರೆ ಈ ಸುರಂಗದ ಇನ್ನೊಂದು ತುದಿ ಎಲ್ಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಇದರಲ್ಲಿ ಮುಂದೆ ಸಾಗಿದವರಿಗೆ ಹೆಚ್ಚೆಂದರೆ 100 ಮೀಟರ್ಗಳಷ್ಟು ಮುಂದೆ ಸಾಗಲು ಸಾಧ್ಯವಾಯಿತು. ಆದರೆ ಖಜಾನೆಯ ಪತ್ತೆಯಾಗಿಲ್ಲ. ಆದರೆ ಅದು ಹಾವುಗಳೇ ತುಂಬಿಕೊಂಡಿರುವ ಜಾಗವಾಗಿದೆ ಎಂದು ಜನ ಹೇಳುತ್ತಾರೆ. ರಾಜ ಸಂಸಾರ್ ಚಾಂದ್ ಸತ್ತ ನಂತರ ಆತನ ಕುಟುಂಬಸ್ಥರಿಗೂ ಈ ಖಜಾನೆ ಸಿಗಲಿಲ್ಲ. ಹಲವಾರು ಬಾರಿ ಖಜಾನೆಯ ಶೋಧಗಳನ್ನು ಕಟೋಚ್ ವಂಶದ ಕಾಲದಲ್ಲಿಯೇ ಮಾಡಲಾಗಿತ್ತು. ಆದರೆ ಆಗ ಅಲ್ಲಿ ಹಾವುಗಳು ಕಾಣಿಸಿಕೊಳ್ಳುತ್ತಿದ್ದವಂತೆ.
ಎಲ್ಲೇ ಖಜಾನೆಯ ಶೋಧಕ್ಕಿಳಿದರೂ ಕೂಡ ಕೋಟೆಯಲ್ಲೆಲ್ಲ ಹಾವುಗಳು ಕಾಣಿಸಿಕೊಳ್ಳುತ್ತಿದ್ದವಂತೆ. ಹಾಗಾಗಿ ಖಜಾನೆಯನ್ನು ಹಾವುಗಳು ಕಾವಲು ಕಾಯುತ್ತಿವೆ ಎಂಬ ನಂಬಿಕೆ ಈ ಭಾಗದ ಜನರಲ್ಲಿ ಬೇರೂರಿದೆ. ಈ ಕಟೋಚ್ ರಾಜವಂಶದಲ್ಲಿ ರಾಜ ಸಂಸಾರ್ ಚಾಂದ್ ತನ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಗೆಲ್ಲುತ್ತಾ ಹೋದ ಮೊದಲ ರಾಜನಾಗಿದ್ದ. ಹಾಗಾಗಿ ಈತನ ಬಳಿಯಲ್ಲಿ ಅಪಾರ ಸಂಪತ್ತು ಒಟ್ಟಾಗಿತ್ತು. ಹಿಮಾಲಯದ ತಪ್ಪಲಲ್ಲಿ ಬರುವ ಈ ಕಾಂಗ್ರಾ ಕೋಟೆಯನ್ನು ಜಯಿಸಿದರೆ ಪೂರ್ವದ ಬೆಟ್ಟಗಳ ಎಲ್ಲ ಸಾಮ್ರಾಜ್ಯವನ್ನು ಜಯಿಸಿದಂತೆ ಎಂಬ ನಂಬಿಕೆ ಇತ್ತು. ಹಾಗಾಗಿ ಎಲ್ಲ ರಾಜರುಗಳು ಕಾಲಕಾಲಕ್ಕೆ ಈ ಕೋಟೆಗೆ ದಾಳಿ ಮಾಡುತ್ತಿದ್ದರು. ಆದರೆ ಅವರು ಯಾರಿಂದಲೂ ಈ ಕೋಟೆಯನ್ನು ವಶಪಡಿಸಿಕೊಳ್ಳಲು ಆಗಲಿಲ್ಲ. ಬ್ರಿಟಿಷರು ತಮ್ಮ ಹೆಡ್ ಕ್ವಾರ್ಟರ್ಸ್ ಅನ್ನು ಧರ್ಮಶಾಲಾದಿಂದ ಈ ಕಾಂಗ್ರಾ ಕೋಟೆಗೆ ಬದಲಾಯಿಸಿದ್ದರು. ಹಾಗಿದ್ದ ಮೇಲೆ ಬ್ರಿಟಿಷರು ಕೂಡ ಇಲ್ಲಿನ ಖಜಾನೆಗೆ ಕಣ್ಣು ಹಾಕಿಯೇ ಇರುತ್ತಾರೆ. ಆದರೆ ಅವರಿಗೆ ಇಲ್ಲಿನ ಖಜಾನೆ ದೊರೆತ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ. ಸ್ನೇಹಿತರೆ, ಒಂದು ವೇಳೆ ಈ ಖಜಾನೆ ಏನಾದರೂ ದೊರೆತರೆ ದೇಶಕ್ಕೆ ಅಪಾರ ಸಂಪತ್ತು ದೊರೆಯಲಿದೆ. ಆದರೆ ಸರ್ಕಾರವಾಗಲಿ ಖಾಸಗಿಯವರಾಗಲಿ ಇದರ ಹಿಂದೆ ಬಿದ್ದಿಲ್ಲ. ಈ ಖಜಾನೆಯ ಹಿಂದೆ ಸರ್ಪಗಳ ಕಾವಲಿದೆ ಎಂಬ ನಿತ್ಯದ ಕಥೆ ಇದೆ. ಹಾಗಾಗಿ ಯಾವುದೇ ಸಂಘಟನೆಗಳಾಗಲಿ ಈ ಖಜಾನೆಯ ವಿಷಯವನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಕೊನೆಯಲ್ಲಿ ಮತ್ತೊಂದು ವಿಷಯ, ಸರ್ಪಗಳೇ ಯಾಕೆ ಖಜಾನೆಯನ್ನು ಕಾವಲು ಕಾಯುತ್ತವೆ ಎಂದು ನಾವು ಪ್ರಾರಂಭದಲ್ಲಿ ಕೇಳಿದ ಪ್ರಶ್ನೆ. ಇದು ನಿಜವಲ್ಲ ಎಂದು ನಾವು ಹೇಳಬಹುದಾದರೂ ನಮ್ಮ ನಂಬಿಕೆಗಳಲ್ಲಿ ಈ ಮಾತು ಹಾಸುಹೊಕ್ಕಾಗಿರಲು ಕಾರಣ ಏನಿರಬಹುದು? ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಭಾರತೀಯರು ತಮ್ಮ ದವಸ ಧಾನ್ಯಗಳನ್ನು, ಆಹಾರಗಳನ್ನು ಸಂಗ್ರಹಿಸಿಡುತ್ತಿದ್ದ ಪದ್ಧತಿ ಇತ್ತು. ಈಗಲಾದರೆ ನಾವು ಬೇಕೆಂದಾಗ ಮಾರ್ಕೆಟ್ನಿಂದ ಆಹಾರ ವಸ್ತುಗಳನ್ನು ಖರೀದಿಸಿ ತರುತ್ತೇವೆ. ಆದರೆ ಹಿಂದೆ ಹಾಗಿರಲಿಲ್ಲ. ವರ್ಷಕ್ಕೋ 6 ತಿಂಗಳಿಗೋ ಆಗುವಷ್ಟು ಆಹಾರ ಸಾಮಗ್ರಿಗಳನ್ನು, ದವಸ ಧಾನ್ಯಗಳನ್ನು ಜನರು ಸಂಗ್ರಹಿಸಿಡುತ್ತಿದ್ದರು. ಇವುಗಳನ್ನು ಇಲಿ ಹೆಗ್ಗಣಗಳು ತಿಂದು ಹೋಗುತ್ತಿದ್ದವು. ಈ ಇಲಿ ಹೆಗ್ಗಣಗಳನ್ನು ತಿಂದು ಬದುಕುತ್ತಿದ್ದುದೇ ಹಾವುಗಳು. ಈ ಹಾವುಗಳು ಇಲಿ ಹೆಗ್ಗಣಗಳನ್ನು ಆಹಾರದತ್ತ ಬಂದಾಗಲೆಲ್ಲ ಕೊಂದು ತಿನ್ನುತ್ತಿದ್ದವು. ಹಾಗಾಗಿ ಜನರಿಗೆ ನಮ್ಮ ಆಹಾರವನ್ನು ಕಾಯುವವರು ಈ ಹಾವುಗಳೇ ಎಂಬ ನಂಬಿಕೆ ಬೆಳೆಯಿತು. ಕ್ರಮೇಣ ಈ ನಂಬಿಕೆಯೇ ಮುಂದೆ ನಮ್ಮ ಸಂಪತ್ತನ್ನು ಕಾಯುವವರು ಈ ಹಾವುಗಳೇ ಎಂಬುದಾಗಿ ಬದಲಾಯಿತು. ಹಾಗಾಗಿ ಇಂದಿಗೂ ಕೂಡ ಹಾವನ್ನು ಸಂಪತ್ತಿನ ಸಂಕೇತ ಎಂದು ಭಾರತೀಯರು ನಂಬುತ್ತಾರೆ. ಎಲ್ಲಿ ಯಾವುದೇ ಖಜಾನೆ ಇದ್ದರೂ ಅಲ್ಲಿ ಹಾವುಗಳು ಕಾವಲು ಕಾಯುತ್ತಿರುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿ ಬಲವಾಗಿ ಬೇರೂರಿದೆ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಕೊನೆಯಾಗಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.